ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಪ್ಪ ಅಂತ ನೋಡ್ತಾ ಇದ್ದೀರಾ. ನೋಡಿ, ಇಲ್ಲಿ ಅವಲಕ್ಕಿನ ಬಿಸಿಲಿನಲ್ಲಿ ಇಟ್ಟಿದ್ದೀನಿ. ಅದಕ್ಕಾಗಿ ಇವತ್ತು ಅವಲಕ್ಕಿ ಅಂದರೆ ಏನು, ಬಾಳಕದ ಮೆಣಸಿನ್ಕಾಯಿ ಹಾಕಿ ಅವಲಕ್ಕಿ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಬಿಸಿಲಿಗಿಟ್ಟು ಹೋಗ್ತಾ ಇದ್ದೀನಿ. ನೋಡಿರಿ, ಕೆಳಗಡೆ ಹೂಗಳೆಲ್ಲ ತೋರಿಸ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಬನ್ನಿ ಯಾವ ಥರ ಮಾಡೋದು. ಈಗ ನಾನು ಹೇಳಿದ್ನಲ್ಲಿ ನಿಮಗೆ ಬಾಳಕದ ಮೆಣಸಿನ್ಕಾಯಿ ಅವಲಕ್ಕಿ, ಬಾಳಕದ ಮೆಣಸಿನ್ಕಾಯಿ ಕರ್ದ ಅವಲಕ್ಕಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಆಗಲೇ ನಿಮಗೆ ತೋರಿಸಿದ್ದೆ ಈ ಅವಲಕ್ಕಿನ ಬಿಸಿಲಿಗೆ ಇಟ್ಟಿದ್ನೆಲ್ಲ ಈಗ ತೊಗೊಂಬಂದಿದ್ದೀನಿ. ನೀವು ಬಿಸಿ ಸ್ವಲ್ಪ ಬೆಚ್ಚಗಾಗಿದ್ದಾವೆ. ಮೇಲೆ ಬಿಸಿಲು ಭಾಳ ಚೆನ್ನಾಗಿತ್ತಲ್ಲ, ಹಂಗಾಗಿ ಸ್ವಲ್ಪ ಬೆಚ್ಚಗದವು. ಈಗ ಯಾವ ಥರ ಮಾಡೋದು, ಏನೇನು ಬೇಕಂತ ನೋಡೋಣ. ಅವಲಕ್ಕಿ ಪೇಪರ್ ಅವಲಕ್ಕಿ ಅಂತಾರೆ, ಆ ಅವಲಕ್ಕಿ ತೊಗೊತೀನಿ ನಾನು, ಪೇಪರ್ ಅವಲಕ್ಕಿ. ಮತ್ತು ಇದಕ್ಕೆ ಅರಿಶಿನ, ಸಾಸಿವೆ, ಜೀರಿಗೆ, ಶೇಂಗಾ ಸ್ವಲ್ಪ ಜಾಸ್ತಿ ಹಾಕ್ಬೇಕು, ಚೆನ್ನಾಗಿ ಅನ್ಸತಿ. ಆಮ್ಯಾಗ ಪುಟಾಣಿ, ಇದು ಏನಂದರೆ ಪುಟಾಣಿ ಮತ್ತು ಸಕ್ಕರೆನ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈ ಪುಡಿ ಹಾಕ್ಬೇಕು, ಟೇಸ್ಟ್ ಚೆನ್ನಾಗಿ ಅನ್ಸತಿ. ಆಮ್ಯಾಗ ಉಪ್ಪು, ಎಣ್ಣೆ, ಆಮ್ಯಾಗ ಒಣ ಕೊಬ್ಬರಿ, ಕರಿಬೇವು, ಜಜ್ಜಿದಂಥ ಬೆಳ್ಳುಳ್ಳಿನೂ ಜಾಸ್ತಿ ಹಾಕಬೇಕು. ಇದು ನೋಡಿರಿ ಬಾಳಕದ ಮೆಣಸಿನ್ಕಾಯಿ, ಉಪ್ಪು ಜೀರಿಗೆ ಹಾಕಿ ಮೊಸರಿನಲ್ಲಿ ನೆಟ್ ಮಾಡಿರ್ತಾರಲ್ಲ ಆ ಮೆಣಸಿನ್ಕಾಯಿ. ಇವು ಹಾಕೋದ್ರಿಂದ ಅವಲಕ್ಕಿ ತುಂಬ ಟೇಸ್ಟ್ ಕೊಡ್ತಾವೆ. ಆಮ್ಯಾಗ ಇದು ಅವಲಕ್ಕಿ ಒಳಗೆ ನಡಕ್ಕೆ ಸಿಗ್ತಾವಲ್ಲ, ಇವು ನನಗೆ ತಿನ್ಬೋದು, ಟೇಸ್ಟಿಯಾಗಿರ್ತಾವೆ. ಬನ್ನಿ ಬಾಳಕದ ಮೆಣಸಿನ್ಕಾಯಿ ಕರ್ದ ಅವಲಕ್ಕಿ ಯಾವ ಥರ ಮಾಡೋದಂತ ನೋಡೋಣ. ಈಗ ನೋಡಿ, ಈ ಥರ ಒಂದು ಬೇಸನ್ ಪುಟ್ಟಿ ತೊಗೊತೀನಿ ಸಿಲ್ವರ್ದು. ಇದನ್ನು ಕಾಯ್ಕೊಡ್ತೀನಿ. ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ತೀನಿ. ಇವೇನು ಅವಲಕ್ಕಿ ಅದಾವಲ್ಲ, ಬಿಸಿಲಿನಲ್ಲಿ ಒಣಸಿರೋ ಅವಲಕ್ಕಿನ ಸ್ವಲ್ಪ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ಅವಲಕ್ಕಿ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಹಾಕವು. ಬಿಸಿಲಿನಲ್ಲಿ ಇಟ್ಟು ಈ ಥರ ಮತ್ತೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಅವಲಕ್ಕಿ. ನಾ ಮಾಡೋಂಥ ರೆಸಿಪಿಗಳು, ನಾ ಮಾಡೋಂಥ ಬ್ಲಾಗ್ಗಳು ಯಾವ ಥರ ಬರ್ತಾಯಿದೆ ಏನಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಲಿ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ನಾ ಹಾಕೋವಂಥ ವೀಡಿಯೋನ ಪೂರ್ತಿ ವೀಡಿಯೋ ನೋಡಿ, ಅರ್ಧ ವೀಡಿಯೋ ನೋಡಿ ಇದು ಮಾಡಬೇಡಿ. ಈವ್ನಿಂಗ್ ಟೈಮ್ನಾಗ ತಿನ್ನೋಕೆ ತುಂಬ ಟೇಸ್ಟಿಯಾಗಿರ್ತಾವೆ ಇವು ಖಾರದ ಅವಲಕ್ಕಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಎಲ್ಲೇನು ಹೋದಾಗ, ಹೊರಗಡೆ ಹೋದಾಗ ಕಟ್ಕೊಂಡು ಹೋಗೋಕೆ ತುಂಬ ಚೆನ್ನಾಗಿರ್ತಾವೆ. ಬನ್ನಿ ಫ್ರೆಂಡ್ಸ್ ನೋಡಿ. ಟೈಮ್ ಕೊಡಿ ಅಂತ ನಾನು ಕೇಳ್ಕೊಳಲ್ಲ. ನೀವು ಕೆಲಸ ಮಾಡ್ತಾನೆ ನಾನು ವೀಡಿಯೋ ಆನ್ ಮಾಡ್ಕೊಂಡು ನೋಡ್ಕೊಂತ ಕೆಲಸ ಮಾಡ್ಬೋದು. ನೋಡಿ, ಇಷ್ಟು ಬಿಸಿ ಆದರೆ ಸಾಕು. ಮುಟ್ಟಿ ನೋಡಬೇಕು, ಬಿಸಿ ಬಿಸಿ ಆಗಿರಬೇಕು. ಇಷ್ಟ ಆದಾಗ ತೆಗೆದುಬಿಡೋಣ. ಈಗ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಯಂತೀನಿ, ಮತ್ತೊಂದು ಸ್ಪೂನಷ್ಟು ಮತ್ತೆ ಅವಲಕ್ಕಿ ಹಾಕ್ತೀನಿ. ಹಿಂಗೆ ಸ್ವಲ್ಪ ಹಾಕ್ಕೊಂಡು ಬಿಸಿ ಮಾಡೋದು. ಈಗ ಮತ್ತೆ ಅದೇ ಥರನೇ ಬಿಸಿ ಮಾಡೋದು. ಈಗ ಅವಲಕ್ಕಿ ಅಷ್ಟು ಹುರಿದು ತಗೊಂಡಿದ್ದೀನಿ. ಈಗ ಇದೇ ಬೇಸನ್ ಪುಟ್ಟಿ ಒಳಗೆ ಒಗ್ಗರಣೆ ಹಾಕ್ತೀನಿ. ಈಗ ಎಣ್ಣೆ ಹಾಕೋಣ. ನೋಡಿ, ನಾನೀಗ ಒಂದು ಕೆ ಜಿ ಅವಲಕ್ಕಿ ಮಾಡ್ತಾಯಿದ್ದೀನಿ. 1 ಕೆ ಜಿ ಅವಲಕ್ಕಿಗೆ ಒಂದು 1/4 ಕೆ ಜಿ ಅಷ್ಟು ಎಣ್ಣೆ ಬೇಕಾಗತ್ತೆ. ಇದು ಎಣ್ಣೆ ಕಾಯಲಿ.
ಈಗ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತೀನಿ, ಸ್ವಲ್ಪನೇ, ಜಾಸ್ತಿ ಬೇಡ. ಸ್ವಲ್ಪ ಜೀರಿಗೆ, ಸಾಸಿವೆ ಚಟಪಟ ಅನ್ನಲಿ. ಈಗ ನೋಡಿ ಸಾಸಿವೆ ಚಟಪಟ ಅಂತ ಇದೆ. ಈಗ ಶೇಂಗಾ ಹಾಕ್ತೀನಿ. ಶೇಂಗಾ ಸ್ವಲ್ಪ ಕೆಂಪಾಗಲಿ. ಶೇಂಗಾ ಒಂದು 1/4 kg ಅಷ್ಟು ಹಾಕಿದ್ದೀನಿ. ಎಷ್ಟು ಹಾಕಿದ್ರೆ ಚೆನ್ನಾಗಿದೆ, ಶೇಂಗಾ ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಅವಲಕ್ಕಿಗೆ. ಹಸಿ ಶೇಂಗಾ ಅಲ್ಲ, ಹಂಗಾಗಿ ಚಟ್ಪಟ್ ಅಂತವು ಸಿಡಿತಾವು, ಸ್ವಲ್ಪ ಹುಷಾರಿ. ಈಗ ಬೆಳ್ಳುಳ್ಳಿ ಹಾಕ್ತೀನಿ, ಜಜ್ಜಿರೋ ಅಂಥವು. ಈಗ ಒಣ ಕೊಬ್ಬರಿ ಹಾಕ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಕರಿಬೇವು ಮತ್ತು ಇದು ಮೆಣಸಿನ್ಕಾಯಿ ಎರಡು ಕೂಡ ಹಾಕ್ಬಿಡ್ತೀನಿ. ಈಗ ಪುಟಾಣಿ ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಖಾರ ಪುಡಿ ಕೂಡ ಹಾಕಿ ಮಾಡ್ಬೋದು. ನೀವು ಈ ಥರ ಖಾರ ಪುಡಿ ಹಾಕ್ತಾಯಿಲ್ಲ, ಬರೀ ಒಣ ಇದು ಬಾಳ್ಕದ ಮೆಣಸಿನ್ಕಾಯಿ ಅಷ್ಟೇ ಮಾಡ್ತಾಯಿದ್ದೀನಿ, ಅರಿಶಿನ ಹಾಕಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಸ್ವಲ್ಪ ಇದಕ್ಕೆ ಅರಿಶಿನ ಜಾಸ್ತಿ ಹಾಕೋದು, ಯಾಕಂದರೆ ಖಾರದ ಪುಡಿ ಹಾಕಲ್ಲ, ಎಲ್ಲೋ ಕಾಣ್ಬೇಕು ಅವಲಕ್ಕಿ. ಸಾರಿ ಫ್ರೆಂಡ್ಸ್, ನಿಮಗೆ ಇನ್ನೊಂದು ತೋರಿಸಿದ್ದಿಲ್ಲ ಅವಲಕ್ಕಿಗೆ. ಹಿಂಗು ಹಾಕ್ತೀನಿ, ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಿಂಗೆ ಹಾಕ್ತೀನಿ. ಇದು ನಿಮಗೆ ಸಾಮಗ್ರಿ ಒಳಗೆ ತೋರಿಸಿದ್ದಿಲ್ಲ, ಈಗ ಹಾಕ್ತಾಯಿದ್ದೀನಿ ನೋಡಿ. ಒಂದು ಚಿಟಿಕೆ ಅಷ್ಟು ಹಿಂಗು ಹಾಕೋದ್ರಿಂದ ಅವಲಕ್ಕಿ ಟೇಸ್ಟ್ ಜಾಸ್ತಿ ಆಗುತ್ತೆ. ಇಷ್ಟಾದರೆ ಆಯಿತು ನೋಡಿ, ಅವಲಕ್ಕಿದು ಒಗ್ಗರಣೆ ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡಿಬಿಡೋಣ. ಈಗ ನೋಡಿ ಇವನ್ನ ಅವಲಕ್ಕಿನ ಹಿಂಗೆಲ್ಲ ಹುರಿದು ಇಟ್ಕೊಂಡಿದ್ದೀನಿ. ಈ ಅವಲಕ್ಕಿಗೆ ಅದು ಹುಳಿ ಹಾಕ್ತೀನಿ. ಈಗ ಇದಕ್ಕೆ ಸ್ವಲ್ಪ ಹಾಕಿ ಕಲಸೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಆದರೆ ಬಿಸಿ ಐತಲ್ಲ ಎಣ್ಣೆ, ಹಾಗಾಗಿ
ನೀಟಾಗಿ ಸ್ವಲ್ಪ ಆರಲಿ, ಆಮೇಲೆ ಮಿಕ್ಸ್ ಮಾಡೋಣ. ಈಗ ಇದು ಫೈನಲಿ ಹೇಳಿದ್ನಲ್ಲ, ಪುಟಾಣಿ ಮತ್ತು ಸಕ್ಕರೆ ಪೌಡ್ರು ಹಾಕಬೇಕು ಮೇಲೆ. ಇದೇ ಟೇಸ್ಟ್ ಕೊಡೋದು ಅವಲಕ್ಕಿಗೆ. ನೋಡಿ ಇಷ್ಟಾದರೆ ಸಾಕು. ಇನ್ನು ಸ್ವಲ್ಪ ಹಾಕೋಣ ಅನ್ಸತ್ತೆ, ಪೌಡ್ರು ಹಾಕ್ತೀನಿ. ನೋಡಿ ಸ್ವಲ್ಪ ಸುಡ್ತಾ ಇದೆ. ನೋಡಿ ಫ್ರೆಂಡ್ಸ್, ಅವಲಕ್ಕಿ ರೆಡಿ ಆದವು. ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗ್ಯಾವು. ಏನಂದರೆ ಇವು ಬಾಳಕದ ಮೆಣಸಿನ್ಕಾಯಿ ಕರ್ದ ಅವಲಕ್ಕಿ ತುಂಬ ಚೆನ್ನಾಗ್ಯಾವು. ಉಪ್ಪು ಜೀರಿಗೆ ಮೆಣಸಿನ್ಕಾಯಿ ಏನಂತಾನೋ ಅಂತಾರೆ, ಬಾಳಕದ ಮೆಣಸಿನ್ಕಾಯಿ ಏನಂತಾರೆ. ಹೇಗಿದ್ದು ಏನಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನಾವು ಮಾಡಿರೋಂಥ ಅವಲಕ್ಕಿ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ. ಅವಲಕ್ಕಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಥರ ಮಾಡಿ ಟ್ರೈ ಮಾಡಿ ನೋಡಿ, ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ. ಹೇಗದು ಅವಲಕ್ಕಿ ಅಂತಂದು ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಅವಲಕ್ಕಿ. ಮತ್ತೊಂದು ಒಳ್ಳೆ ರೆಸಿಪಿಯಲ್ಲಿ ಭೇಟಿ ಹಾಕಿನಿ. ಬಾಯ್ ಫ್ರೆಂಡ್ಸ್, ನಮಸ್ಕಾರ. ನೋಡಿ ಫ್ರೆಂಡ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಕರ್ದ ಅವಲಕ್ಕಿ ರೆಡಿ ಆದವು. ತುಂಬ ಟೇಸ್ಟಿಯಾಗಿರ್ತೈತಿ. ಸಾಯಂಕಾಲ ಟೈಮ್ನಾಗ ತಿನ್ನೋಕೆ ತುಂಬ ರುಚಿಕರವಾಗಿರ್ತವೆ ಇವು ಅವಲಕ್ಕಿ. ಬನ್ನಿ ಹೇಗಾಗಿದೆ ನೋಡೋಣ.